ಮೈಸೂರಿನಲ್ಲಿ ಬೃಹತ್ ಜನಾಂದೋಲನ ಸಮಾವೇಶ ನಡೆಯುತ್ತೆ. ಸೊ ಇಲ್ಲಿ ಭಾಳ ಮುಖ್ಯವಾಗಿ ಇಡೀ ನಗರಾದ್ಯಂತ ಫ್ಲೆಕ್ಸ್ ಬಂಟಿಂಗ್ಸು ಕಟೌಟ್ಗಳು ರಾರಾಜಿಸ್ತಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದೇವೇಗೌಡರ ಕುಟುಂಬದ ವಿರುದ್ಧ BJPಯವರು ಕೊಟ್ಟಿದ್ದಂಥ ಜಾಹೀರಾತು, ಅಂದರೆ ಏನು ಸೈಟ್ಗಳನ್ನ ನಿವೇಶಗಳನ್ನ ಪಡೆದಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ BJP ಈ ಹಿಂದೆ ನೀಡಿದಂಥ ಜಾಹೀರಾತನ್ನು ಈಗ ಕಾಂಗ್ರೆಸ್ ಕೂಡ ಸೊ ಇದು ಫ್ಲೆಕ್ಸಲ್ಲಿ ಹಾಕಿ ಈಗ ನಗರದಲ್ಲೆಲ್ಲ ಕೂಡ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ನಾವೀಗ ಅದರ ಮುಂದೆ ಮುಂಭಾಗದಲ್ಲಿ ಕುಮಾರಸ್ವಾಮಿ ಅವರು ಎಷ್ಟು ನಿವೇಶನವನ್ನು ಪಡೆದಿದ್ರು, ಮತ್ತು ಕುಮಾರಸ್ವಾಮಿ ಅವರು ದೇವೇಗೌಡರು ಮತ್ತು ರೇವಣ್ಣ ಅವರ ಅವಧಿಯಲ್ಲಿ ಅವರ ಕುಟುಂಬಕ್ಕೆ ಎಷ್ಟು ನಿವೇಶನಗಳು ತೆಗೆದುಕೊಂಡಿದ್ರು, ಏನೆಲ್ಲ ಅಕ್ರಮಗಳಾಗಿದ್ದಾವೆ, ಇವೆಲ್ಲದರ ಸಂಪೂರ್ಣ ಪಕ್ಷಿನೋಟ ಜಾಹೀರಾತನ್ನು ಈಗ ಈ ಹಿಂದೆ BJP ನೀಡಿತ್ತು. ಅದನ್ನು ಈಗ ಮತ್ತೆ ಕಾಂಗ್ರೆಸ್ ನಾಯಕರು ಸೊ ಇಲ್ಲಿ ಫ್ಲೆಕ್ಸ್ ಮೂಲಕ ಅದನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ಈಗ ನೋಡ್ತಾ ಇದ್ದೀವಿ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಈ ಒಂದು ಪ್ರದರ್ಶನ ಎತ್ಕೊಂಡು ಬರ್ತಿದೆ. ಮುಖ್ಯವಾಗಿ ಕುಮಾರಸ್ವಾಮಿ ಅವರಿಗೆ ಎಷ್ಟು ನಿವೇಶನ ಇದು ಅಲರ್ಟ್ ಆಗಿದೆ, ಜೊತೆಗೆ ಎಷ್ಟು ಮೌಲ್ಯದ ಜಮೀನು ನಿವೇಶನ ಕೂಡ ಸಿಕ್ಕಿದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ಒಳಗೊಂಡಿರುವಂತಹ ಫ್ಲೆಕ್ಸನ್ನು ಈಗ ಕಾಂಗ್ರೆಸ್ ಹಾಕಿರುವಂಥದ್ದು. ಈಗಾಗಲೇ ಕೂಡ ಪಾದಯಾತ್ರೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ CM ಸಿದ್ದರಾಮಯ್ಯ ಅವರ ವಿರುದ್ಧ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯದೊಂದಿಗೆ ಈಗ ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಕೂಡ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದವರು ಎಷ್ಟು ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಹೊಂದಿರುವಂತಹ ಒಂದು ಈಗ ಮಾಹಿತಿಯನ್ನು ಒಳಗೊಂಡಿರುವಂತಹ ಒಂದು ಫ್ಲೆಕ್ಸಲ್ಲಿ ಕೂಡ ಈಗ ಅಳವಡಿಸಿದ್ದಾರೆ. ಈಗ ನೋಡ್ತಾ ಇದ್ದೀವಿ, ಈಗ ದೇವೇಗೌಡರಲ್ಲಿ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಎಷ್ಟು ಮೌಲ್ಯದ ನಿವೇಶನ ಹಂಚಿಕೆಯಾಗಿದೆ, ಮೈಸೂರಿನಲ್ಲಿ ಯಾವ ಭಾಗದಲ್ಲಿ ಸೊ ಎಷ್ಟು ನಿವೇಶನಗಳು, ಅದರ ಮೌಲ್ಯ ಎಷ್ಟು, ಇವೆಲ್ಲದರ ಪಕ್ಷಿ ನೋಟದ ಈಗ ಫ್ಲೆಕ್ಸ್ ಇಲ್ಲಿ ಗಮನ ಸೆಳೀತಿದೆ. ಈ ಹಿಂದೆ BJP ಏನು ನೀಡಿದ್ರು ಅದನ್ನೇ ಯಥಾವತ್ತಾಗಿ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿ ಮುಖ್ಯವಾಗಿ ಇಲ್ಲಿ ಅದನ್ನು ಫ್ಲೆಕ್ಸ್ನಲ್ಲಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು. ಸೊ ಈ ಮೂಲಕ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಪ್ರಶ್ನೆಗಳ ಹಾಕುವಂಥ ಒಂದು ಪ್ರಯತ್ನ ಕೂಡ ಕಾಂಗ್ರೆಸ್ಸಿಂದ ಆಗ್ತಿದೆ. ಕುಮಾರಸ್ವಾಮಿ ಅವರೇ, ನಿಮಗೆ ನೈತಿಕ ಹಕ್ಕಿದೆಯಾ, ಇದನ್ನು ನಮಗೆ ಪ್ರಶ್ನೆ ಮಾಡುವಂಥ ಹಕ್ಕು ಉಳಿಸ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಕೂಡ ಕಾಂಗ್ರೆಸ್ ನಾಯಕರು ಈ ಮೂಲಕ ಹಾಕಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.